ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮ ನಿಮ್ಮೆಲ್ಲರ ಮಾನಸದಿ. ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸನೀಂ ಶಕ್ತಿಂ ಗಜರಾಜಂ ಉಪಾಸ್ಮಹೇ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಯಾರಿಗೆ ಮೊದಲು ನಮಸ್ಕಾರ ಮಾಡಿದರೆ, ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವೂ ಕೂಡ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ, ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಕ್ರೋಧಿ ಸಂವತ್ಸರ ಕಳೆದಿದೆ, ವಿಶ್ವಾವಸು ಸಂವತ್ಸರ ಪ್ರಾರಂಭ ಆಗಿದೆ. ವಿಶ್ವ ಅಂದರೆ ಎಲ್ಲ ಅಂತ, ವಸು ಅಂದರೆ ಸಂಪತ್ತು. ವಿಶ್ವಾವಸು ಎನ್ನುವಾಗ ಎಲ್ಲ ಸಂಪತ್ತು, ಆ ಶಬ್ದ ಕರ್ತವ್ಯ ಹಾಗೆ. ನಿನ್ನೆ ಆ ಸಂವತ್ಸರ ಪ್ರಾರಂಭ ಆಯಿತು. ನಮ್ಮದೊಂದು ಯೋಗ ಇತ್ತು ನೋಡಿ. ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯ್ತು. ಯುಗಾದಿ ದಿನ ಸಾಮಾನ್ಯವಾಗಿ ಪ್ರಯಾಣ ಇಲ್ಲ, ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ವು. ಪ್ರಯಾಣ ಯಾತಕ್ಕೋಸ್ಕರವಾಗಿ ಅಂದರೆ ಮಧೂರು ಮಹಾಗಣಪತಿಯ ದರ್ಶನಾರ್ಥವಾಗಿ. ಮಧೂರು ಮಹಾಗಣಪತಿಯ ಬ್ರಹ್ಮಕಲಶೋತ್ಸವದ ಮಹಾಪರ್ವಘಟ್ಟದಲ್ಲಿ ಇದೊಂದು ಕುಂಭಮೇಳ. ಇಲ್ಲಿ ಒಂದು ಮಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವು. ಈ ಸಂವತ್ಸರ ತುಂಬ ಶುಭ ಅಂತ ಅನ್ನಿಸ್ತಾ ಇದೆ ನಮಗೆ. ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮಧೂರು ಮಹಾಗಣಪತಿ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವತ್ಸರ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂದರೆ ಅವನು ಆದಿಪೂಜ್ಯ. ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು, ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು. ಹಾಗೆ ಸಂದರೆ ಮುಂದಿನದೆಲ್ಲ ಶುಭವೇ, ಅಶುಭದ ಪ್ರಶ್ನೆ ಇಲ್ಲ, ವಿಘ್ನಗಳ ಪ್ರಶ್ನೆ ಇಲ್ಲ. ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು. ಹಾಗಾಗಿ ಈ ವರ್ಷವೆಲ್ಲ ವಿಶ್ವಾವಸು ಎಲ್ಲ ಸಂಪತ್ತು ಈ ವರ್ಷ ಇದೆ. ಈಗ ಗಣಪತಿಯ ಬ್ರಹ್ಮಕಲಶದ ಮೂಲಕ ನಾವು ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿ ಅಲ್ಲ, ರುಧಿರೋದ್ಗಾರಿ ಅಲ್ಲ, ರಕ್ತಾಕ್ಷಿ ಅಲ್ಲ, ಇದು ಕ್ಷಯ ಅಲ್ಲ, ಇದು ಮತ್ತೇನು ಅಂದರೆ ಇದು ವಿಶ್ವಾವಸು ಅಂತ. ಎಲ್ಲ ಸಂಪತ್ತು ಎಲ್ಲರಿಗೂ ಬಂದು ಹೋಗ್ತಕ್ಕಂಥ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ. ಮಧೂರಿನಲ್ಲಿ ಅಪ್ಪ ವಿಶೇಷ, ಆದರೆ ಅಪ್ಪನಿಗಿಂತ ಮಗ ವಿಶೇಷ. ಎಷ್ಟು ಸ್ವಾರಸ್ಯ ನೋಡಿ. ಮಧೂರಿನಲ್ಲಿ ಅಪ್ಪ ವಿಶೇಷ ಆದರೆ ನಿಮಗೆಲ್ಲ ಗೊತ್ತು. ಅಪ್ಪ ಅಂದರೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ, ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ, ಹೃದಯದಲ್ಲಿ ಭಕ್ತಿ ತುಂಬಿಕೊಳ್ತದೆ. ಮಧುರನ ಅಪ್ಪ ಅಂದರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ, ಅದರಲ್ಲಿ ಗಣಪತಿಯ ಅನುಗ್ರಹ ಇದೆ. ಅದು ಸೇರಿ ಬಂದಾಗ ರುಚಿ 100 ಪಟ್ಟು 1000 ಪಟ್ಟು ಮಿಗಿಲಾಗುವಂಥದ್ದು. ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ, ಅದು ಮಧೂರಿನ ವಿಶೇಷ ಅನ್ನೋ ಕಾರಣಕ್ಕೆ ಹಿಡಿದು ಮಧೂರಿನಲ್ಲಿ ಅಪ್ಪ ವಿಶೇಷ, ಆದರೆ ಅಪ್ಪನಿಗಿಂತ ಮಗ ವಿಶೇಷ. ಯಾಕೆಂದರೆ ಅಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ. ತಂತ್ರಿಗಳ ಬಳಿ ನಾವು ಮಾತನಾಡ್ತಾ ಇದ್ವು. ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ, ಇಲ್ಲಿ 109 ಕಲಶ ಗಣಪತಿ. ಎಲ್ಲ ಉಪದೇವತೆಗಳಿಗೆ ಕೂಡ 109 ಕಲಶವನ್ನು ಇನ್ನೊಮ್ಮೆ ಕೇಳಿದ್ವು ತಂತ್ರಿಗಳ ಬಳಿಯಲ್ಲಿ. ಇಲ್ಲಿ ನೀವು ಗಣಪತಿಯನ್ನು ಉಪದೇವತೆಯನ್ನು ತಗೊಳ್ತೀರೋ ಪ್ರಧಾನ ದೇವತೆಯನ್ನು ತಗೊಳ್ತೀರೋ? ಇಲ್ಲ, ಉಪದೇವತೆ ಅಂತ ತಗೊಳ್ಳುವಂಥದ್ದು. ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ. ಹಾಗಾಗಿ
ಆತನಿಗೆ 1000 ಕಲಶಗಳು, ಗಣಪತಿಗೆ 109 ಕಲಶಗಳು. ಬೇರೆ ಉಪದೇವತೆಗಳು ಕೂಡ ಅಷ್ಟೇ 109 ಕಲಶಗಳು. ಏನು ವಿಶೇಷ ಇಲ್ಲ, ವ್ಯತ್ಯಾಸ ಇಲ್ಲ ಅಂತ ನೋಡಿ. ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಅಂತ ಇಲ್ಲಿ. ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ, ಇದರ ವಿನ್ಯಾಸ ಇದೆಯಲ್ಲ, ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಲಯ ಅನಂತೇಶ್ವರನದ್ದು. ಗರ್ಭಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರ್ತಕ್ಕಂಥದ್ದು. ಆದರೆ ನೋಡಿ, ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ, ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ, ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು. ನಮಗೆ ರಾಮಾಯಣದ ನೆನಪಾಗ್ತದೆ. ಕೆಲವು ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತದೆ. ಅವನ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದಾನೆ, ಬೇರೆ ದಾರಿ ಇಲ್ಲ, ಕೈ ಮುಗಿಲೇಬೇಕು ಅಂತ. ಹಾಗೆ ತುಂಬ ಜನ ಇರ್ತಾರೆ. ಇನ್ನು ಕೆಲವರು ಹೋಗಿ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮಹತ್ವ ಬರ್ತದೆ ಅಂತ, ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿ ಇರ್ತಾರೆ. ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ರಾಜ್ಯ ಆಡ್ತಾ ಇರೋ ಸಂದರ್ಭ, ಮಗನಿಗೆ ಹೇಳಿ ಕಳಿಸ್ತಾನೆ ದಶರಥ, ಆಸ್ಥಾನಕ್ಕೆ ಬಾ ಅಂತ ಹೇಳಿ ಕಳಿಸ್ತಾನೆ. ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನದಲ್ಲಿ ಕೂತ್ಕೊಳ್ತಾನೆ. ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ, ರಾಮ ಕುಳಿತಾಗ ಆಸನ ಬೆಳಗಿತು ಅಂತ. ಆಸನಕ್ಕೆ ಶೋಭೆ ಬಂತು, ಆಸನಕ್ಕೆ ಒಂದು ಮಹತ್ವ ಬಂತು. ಯಾಕೆಂದ್ರೆ ಪ್ರಧಾನ ಸಿಂಹಾಸನ ಅಲ್ಲ ಅದು, ರಾಜಾಸನ ಅಲ್ಲ ಅದು, ಅದೊಂದು ಉಚಿತ ಆಸನ ಮಾತ್ರ ಅದು. ಆದ್ರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ, ಆ ಒಂದು ಆಸನ ಮೇರು ಪರ್ವತದಂತೆ, ಸೂರ್ಯೋದಯವಾದಾಗ ಮೇರು ಪರ್ವತ ಕಂಗೊಳಿಸುತ್ತೆ ಎಂಬುದಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವಂಥದ್ದು. ಹಾಗೆ ಗಣಪತಿ ಗೋಡೆಯಲ್ಲಿ ಬಂದು ಕುಳಿತುಕೊಂಡ್ರು ಕೂಡ ಆ ಗೋಡೆಗೆ ಎಷ್ಟು ಮಹತ್ವ ಬಂತು, ಅದ್ಭುತ ಅಂತ. ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತಾ ಇರುವಂಥದ್ದಲ್ಲ, ಅದು ಉದ್ಭವವೇ, ಕಡಿಮೆ ಮಹತ್ವದ್ದಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಒಂದು ಸ್ತ್ರೀ, ನಮ್ಗೆ ಇಂಗ್ಲಿಷಿನ ಬಗ್ಗೆ ಅಂಥ ಒಂದು ಒಲವೇನು ಇಲ್ಲ, ಆದರೆ ಈ ಶಬ್ದದ ವಿಷಯ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ. ಮದರ್ ಅಂದ್ರೆ ತಾಯಿ ಅಂತ ಆಗ್ತದಲ್ವಾ ಇಂಗ್ಲಿಷ್ನಲ್ಲಿ. ಇವಳು ಯಾವ ತಾಯಿಯೋ ಈ ಮದರೋ ಎನ್ನುವಳು. ಯಾಕೆಂದ್ರೆ ಇಂತಹ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾಳೆ ನೋಡಿ ಅವಳು. ಅಪ್ಪ ಮಗ ಅನಂತೇಶ್ವರ ಮಹಾಗಣಪತಿ ಇಬ್ಬರಿಗೂ ಜನ್ಮ ಕೊಟ್ಟಿದ್ದಾಳೆ ಅವಳು. ತಂತ್ರಿಗಳನ್ನ ದೇವರ ತಂದೆ ಅಂತ ಹೇಳೋದುಂಟು. ಯಾಕಂದ್ರೆ ದೇವರನ್ನು ಪ್ರತಿಷ್ಠೆ ಮಾಡುವವರು, ದೇವರನ್ನ ಕರ್ಕೊಂಡು ಬಂದು ಕೂರಿಸುವವರು ಅನ್ನೋ ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳೋದುಂಟು. ಆದ್ರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರು ಅಂದ್ರೆ ಆ ಮದರು ಎನ್ನುವ ಒಬ್ಬಾಕೆ ಮಹಿಳೆ ಅಂತ. ಆಕೆ ತಾಯಿ ಸ್ಥಾನದಲ್ಲಿದ್ದಾಳೆ ನೋಡಿ ಅಂತ. ಇಡೀ ಕ್ಷೇತ್ರಕ್ಕೆ ತಾಯಿ ಸ್ಥಾನದಲ್ಲಿದ್ದಾಳೆ ಅಂತ. ಎಂತ ಅದ್ಭುತ ನೋಡಿ ಅಂತ. ಈ ದೇವರು ಜೀವಂತ ಅನಂತೇಶ್ವರ ಆದ್ರೂ ಕೂಡ, ಯಾಕೆಂದ್ರೆ ಕತ್ತಿತ ಆಗಿದ್ರೆ ರಕ್ತ ಬರ್ತದೆ ಅಂತ. ಏನ್ ಅರ್ಥ ಅದಕ್ಕೆ ಅಂತ? ಚೈತನ್ಯ ಪೂರ್ಣ ಅದು ಅಂತ, ಜೀವಂತ ಅದು ಅಂತ. ಈಗ ತಂತ್ರಿಗಳು ಮಾಡುವುದಾದ್ರೆ ಏನು, ಅಲ್ಲಿ ಜೀವವನ್ನು ತುಂಬಬೇಕು, ಅವರು ಜೀವ ಕಳೆಯನ್ನು ತುಂಬಬೇಕು, ಅದಿರುವಂಥದ್ದು ಅಂತ. ಮಾಡ್ಬೇಕಾದ ಕಾರ್ಯ ಅದೇ ತಾನೇ ಅಂತ. ದೇಹ ಪಂಚಭೌತಿಕವಾಗಿರುವಂಥ ಶರೀರ, ಪಂಚ ತನ್ಮಾತ್ರಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಅಹಂಕಾರ, ಬುದ್ಧಿ, ಮಹತ್ವಗಳು, ಪ್ರಕೃತಿಯ ಇದೆಲ್ಲವನ್ನು ಕೂಡ ತುಂಬಬೇಕಾಗ್ತದೆ ಅವರು ಅಂತ. ನಮ್ಮ ಹಾಗೆ ಅಂತ ತಂತ್ರಿಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈಗ ನಾವು ಊಟ ಮಾಡ್ತೇವೆ, ದೇವರಿಗೆ ನೈವೇದ್ಯ ಬೇಕು. ನಾವು ಸ್ನಾನ ಮಾಡ್ತೇವೆ, ದೇವರಿಗೆ ಅಭಿಷೇಕ ಬೇಕು. ಗಣಪತಿಗೆ ಇಲ್ಲ. ಗಣಪತಿ ಮುಂದೆ ಇನ್ನೊಂದು ಅಭಿಷೇಕ ಬಿಂಬ ಇಟ್ಟು ಮಾಡಬೇಕು ಹೊರತು ಈ ಗಣಪತಿಗೆ ಅಭಿಷೇಕ ಮಾಡುವಾಗಿಲ್ಲ. ಮೃಣ್ಮಯ ಗಣಪತಿ, ವಿಶೇಷ ಗಣಪತಿ, ಏನಿದ್ರು ಅಪ್ಪ ಕಜ್ಜಾಯ ಮಾತ್ರ ಹೊರತು ಬೇರೆ ಏನೂ ಇಲ್ಲ ಅಲ್ಲಿ. ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನ್ ಮಾಡ್ತೇವೋ ತಂತ್ರಿಗಳು ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವರಿಗೆ ಅದೆಲ್ಲವನ್ನು ಕೂಡ ಮಾಡ್ಬೇಕಾಗ್ತದೆ ಅಂತ. ಹೇಗೆ ಅದು ಕೂಡ ಅಂತ, ಆದ್ರೆ ದಿವ್ಯತೆ ಸೇರಿದೆ ಅಲ್ಲಿ ಅಂತ. ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣುಮಗಳು, ಅದು ಯಾವುದೋ ಒಂದು ನಿಮ್ನ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಗಳು. ಅವಳೇನು ಯಾವುದೋ ಒಂದು ಅಂದ್ರೆ ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವಳು ಅಂತ ಅಲ್ಲ ಅಂತ, ಮುಗ್ಧ ಭಕ್ತ ಇವಳು ಅಂತ. ಆಕೆಯಿಂದ ಆಯ್ತಲ್ಲ ಈ ಕಾರ್ಯ ಅಂತ. ಹಾಗೆಯೇ ಈ ಗಣಪತಿ ದೇವರನ್ನು ಕೂಡ ಯಾರು ತಂದಿಟ್ಟಿದ್ದು ಗಣಪತಿ ದೇವರನ್ನ ಇಲ್ಲಿ ಅಂದ್ರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ. ಮುಗ್ಧ ಭಕ್ತಿ ಇದ್ದರೆ ನೋಡಿ, ವೇದ ಮುಖ್ಯ, ಶಾಸ್ತ್ರಗಳು ಕೂಡ ಮುಖ್ಯ, ಆದರೆ ಭಕ್ತಿಗೆ ಅದರದ್ದೇ ಆಗಿರುವಂಥ ಪ್ರಾಮುಖ್ಯ ಇದೆ ಅಂತ. ಈಗ ನೀವು ಆಗಮ ಪ್ರಕಾರ, ವಾಸ್ತು ಪ್ರಕಾರ ಎಲ್ಲ ಕೂರಿಸ್ಲಿಕ್ಕೆ ಆಗ್ತದೆ ಗಣಪತಿಯನ್ನ ಹಾಗೆ ತಂದು, ಅಂದ್ರೆ ಶಾಸ್ತ್ರ ಇಲ್ಲ.
ಆದ್ರೆ ಭಕ್ತಿಗೆ ಮಹತ್ವ ಇದೆ ಅಂತ. ಭಕ್ತಿ ಅದನ್ನು ಮೀರಿ ನಿಲ್ತದೆ ಎಷ್ಟೋ ಬಾರಿ ಅಂತ. ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು, ಅಪಕ್ಕಜಾಯಿ ತಿಂದು ಅದು ಬೆಳೀತು, ಅಪ್ಪ ಸೇವನೆ ಮಾಡಿ ಅಷ್ಟೆತ್ತರಕ್ಕೆ ಅದು ಬೆಳೀತು. ಎಷ್ಟೆತ್ತರಕ್ಕೆ ಬೆಳೀತು ಅಂದ್ರೆ ಕ್ಷೇತ್ರವನ್ನು ಮೀರಿ ನಿಂತು, ತನ್ನ ತಂದೆಯನ್ನೇ ಮೀರಿ ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತ್ತು. ಕೋಟ್ಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತು. ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಕಾರಣಕೆಗಳು, ಘಟನೆಗಳು ನಡೆದು ಹೋದವು ಅಂತಂದ್ರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ. ಈಗ ನಾವು ಈ ಕೊರಗ ಸಮಾಜದ 6 ಮಂದಿಗೆ ಇಲ್ಲಿ ಆಶೀರ್ವಾದವನ್ನು ಕೊಟ್ಟೆವು. ಇದು ಅದೇ ತರಹದ ಮುಗ್ಧ ಭಕ್ತಿ, ಇದು ಅದೇ ತರಹದ ಮುಗ್ಧ ಭಕ್ತಿ. ಬೇರೆ ಏನು ಹೇಳಿ. ಈಗ ಪ್ರಶ್ನೆಗಳು ಬರ್ಬೋದು, ಯಾಕಪ್ಪ ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರಿದ್ದಾರೆ, ಈ 6 ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡುವುದು ಯಾಕೆ? ಬೇರೆ ಯಾರು ಸೇವೆ ಮಾಡಲಿಲ್ವ ಅಂದ್ರೆ, ಹೌದು, ನೀವು ಸಾವಿರಾರು ಕಾರ್ಯಕರ್ತರು ಸೇವೆ ಮಾಡ್ತಾ ಇದ್ದೀರಿ, ಒಂದು 5,000 ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ನಾವು ಕೇಳಿದ್ದೀವಿ. ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೊಟ್ಟಿರುವಂಥದ್ದು ಆಶೀರ್ವಾದ. ಹಾಗಾಗಿ ಇವರಿಗೆ ಬೇರೆ ನೀವು ಭಾವಿಸ್ಬೇಕಾಗಿಲ್ಲ. ಅಷ್ಟೂ ಮಂದಿ ಕಾರ್ಯಕರ್ತರು, ಅಷ್ಟೂ ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಕೊಟ್ಟಿದ್ಯಾರಿಗೆ ಅಂದ್ರೆ, ಅತ್ಯಂತ ತುದಿಯಲ್ಲಿ ಕೊಟ್ಟ ಕೊನೆಯಲ್ಲಿ ಆಚೆಗೆ ಯಾರು ನಿಂತ್ಕೊಳ್ತಾರೋ ಅಂಥವ್ರಿಗೆಲ್ಲ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟಿತ್ತದು ಅಂತ. ಮಧ್ಯೆ ಇರೋರು ಎಲ್ಲರಿಗೂ ಸೇರಿದೆ, ಅದು ಯಾರಿಗೂ ಬಾಕಿ ಆಗಲಿಲ್ಲ ಅಂತ. ಅದು ಒಂದು. ಮತ್ತು ಇನ್ನೊಂದು, ಅವರಿಗೆಲ್ಲ ಆಶೀರ್ವಾದ ಮಾಡಬೇಕಾ ಗುರುಪೀಠದಿಂದ ಅಂದ್ರೆ, ಆಯ್ತು, ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮದರು ಎನ್ನುವ ಒಂದು ಅತ್ಯಂತ ನಿಮ್ನ ಜಾತಿಗೆ ಸೇರಿರ್ತಕ್ಕಂಥ ಒಂದು ಸ್ತ್ರೀ ಆಗಿರುವಾಗ ಇಲ್ಲಿ ಯಾಕಂತ ಆಲೋಚನೆ ಮಾಡಬೇಕು ಅಂತ. ಹಾಗಾಗಿ ಇದೆಲ್ಲ ಮಹತ್ವದ್ದು. ವೇದ, ಶಾಸ್ತ್ರ, ಆಗಮ ಪದ್ಧತಿಗಳು, ಆಚಾರಗಳು, ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳುವ ಪ್ರಶ್ನೆ ಇಲ್ಲ. ಇದೆಲ್ಲವೂ ಕೂಡ ತುಂಬಾ ಮಹತ್ವದ್ದು. ಇದು ಯಾವುದು ಬಿಡಬೇಕಾದ್ದಲ್ಲ, ಇಟ್ಕೊಳ್ಬೇಕಾಗಿದ್ದೆ. ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಇದೆಲ್ಲವನ್ನು ಮೀರಿ ಕೆಲಸ ಮಾಡ್ತದೆ. ಅದೇ ಶಾಸ್ತ್ರ ಆಗ್ತದೆ ಅಂತ, ಅದೇ ವೇದ ಆಗ್ತದೆ ಅಂತ. ಹಾಗಾಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ 6 ಮಂದಿ ಮುಗ್ಧರು ಅವರು 300 ಬುಟ್ಟಿಯನ್ನ ಹೆಣೆದು ಕೊಟ್ಟರಂತೆ. ಇಲ್ಲಿ ಅಪ್ಪ ನೈವೇದ್ಯದ ಸಂದರ್ಭಕ್ಕೆ ಇರ್ಬೋದು, ಅಥವಾ ಅನ್ನಕ್ಕೆ ಇರ್ಬೋದು, ತರಕಾರಿಗಿರ್ಬೋದು, ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರಗಳಾಗಿ ಈ 300 ಬುಟ್ಟಿಗಳನ್ನ ಅವರು ಹೆಣೆದು ಕೊಟ್ಟರು ತುಂಬ ಭಕ್ತಿಯಿಂದ ಅಂತ. ಒಂದು ಅಜ್ಜಿ 80 ವರ್ಷದ್ದು ತಾನು ಒಂದು ಬುಟ್ಟಿಯನ್ನು ಹೆಣೆದು ತಂದು ನಮ್ಮ ಈ ಸಂಯೋಜನೆ ಮಾಡ್ತಾ ಇದ್ದ ಕಾರ್ಯಕರ್ತರ ಮನೆಗೆ ತಂದು ಕೊಟ್ಟಿದೆ. ನನ್ನದು ಒಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಅಂತ. ಈ ಭಕ್ತಿ ತುಂಬ ಮುಖ್ಯ. ಇನ್ನೊಂದು ಮಾತನ್ನು ಈ ಸಮಯದಲ್ಲಿ ನಾವು ಹೇಳಬೇಕು. ಈ 6 ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿರೋದು ಏನು ಅಂದರೆ, ನಮ್ಮ ಕುಲ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತ. ಎಲ್ಲರೂ ಕೂಡ ಇದನ್ನ ಸಂದೇಶ. ಅದು ನೀವು ಯಾರೇ ಇರ್ಬೋದು, ನೀವು ಯಾವ ಸಮಾಜ ಇರ್ಬೋದು, ಯಾವ ಜನಾಂಗ ಇರ್ಬೋದು, ನಿಮ್ದು ಯಾವ ಕುಲ ಇರ್ಬೋದು, ಏನೇ ಇರ್ಬೋದು, ನಿಮ್ಮದೊಂದು ಪರಂಪರೆ ಉಂಟಲ್ವಾ? ಈ ಒಂದು ದೊಡ್ಡ ಪರಂಪರೆಗೆ ವಾರಸುದಾರರು ನೋಡಿ, ಅದನ್ನು ನೀವು ಬಿಡಬಾರದು. ಅದನ್ನು ನೀವು ಪರಿಪಾಲನೆ ಮಾಡಬೇಕು. ನಿಮ್ಮ ಅಪ್ಪ ಅಜ್ಜಂದಿರು, ತಾತ ಮುತ್ತಾತಂದಿರು ಅವರು ಹೇಗೆ ಹೇಳ್ತಾ ಇದ್ರು, ಹೇಗೆ ಮಲಗ್ತಾ ಇದ್ರು, ಏನನ್ನು ಆಚರಿಸ್ತಾ ಇದ್ರು, ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವರದ್ದಿದ್ವು, ನೀವು ಅದನ್ನು ಬಿಡಬಾರ್ದು. ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ, ಬೇರಿನಿಂದ ಬೇರೆ ಆಗ್ತೀರಿ. ಬೇರೆ ಆಗ್ತೀರಿ ಅಂದ್ರೆ, ಒಂದು ಕೊಂಬೆ, ಒಂದು ಎಲೆ ಬೇರಿನಿಂದ ಬೇರೆ ಆದ್ರೆ ಏನಾಗ್ತದೋ ಅದಾಗ್ತೀರಿ ನೀವು. ಜೀವನ ಮಣಗಿ ಹೋಗ್ಬೋದು ಅಂತ, ಜೀವನ ನಿಸ್ಸತ್ವ ಆಗ್ಬೋದು ಅಂತ. ಹಾಗಾಗಿ ನಾವೆಲ್ಲರೂ ಕೂಡ, ನಮಗೂ ನಮ್ಮ ಹಿಂದೆ ಒಂದು ಪರಂಪರೆ ಇದೆ, ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಅಂತ. ನೀವು ಅದನ್ನು ಬಿಡಬಾರ್ದು. ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೊಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ, 4 ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರ ಹಿಂದೆ ಹೋದ್ರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಳ್ತೀರಿ, ನಿಮ್ಮ ಇತಿಹಾಸ ಕಳ್ಕೊಳ್ತೀರಿ. ಒಂದು ಕಟ್ಟಡ ಪಂಚಾಂಗವನ್ನ ಕಳ್ಕೊಂಡಂತೆ ಆಗ್ತದೆ ಅಂತ. ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದ್ರೆ, ನಾವೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಬೇಕು. ನೋಡಿ, ಅವರು ಈಗಲೂ ಕೂಡ ಎಂಜಿನ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು. ಒಂದು ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂತ ಟಾಕುಟಿಕನ ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು, ಸಂಸ್ಕೃತ ಮಾತಾಡ್ಲಿಕ್ಕೂ ಬರದೇ ಇರ್ಬೋದು, ಏನು ತೊಂದರೆ ಇಲ್ಲ ಅಂತ. ಆದ್ರೆ ಅವರಿಗೆ ಬುಟ್ಟಿ ಹಣಿಲಿಕ್ಕೆ ಬರ್ತದೆ. ನಿಮಗೆ ಯಾರಿಗೂ ಬರೋದಿಲ್ಲ, ಅದು ನಿಮಗೆ ಯಾರಿಗೂ ಬರೋದಿಲ್ಲ ಅಂತ. ಆ ಬುಟ್ಟಿ ಹೆಣ್ಣು ಕೊಡ್ಲಿಕ್ಕೆ ಅವರೇ ಬೇಕಾಯ್ತು ಅಂತ. ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ, ಮಾಡ್ತಾ ಇರೋರು ಇದ್ದಾರೆ, ಮಾಡುವಂಥವ್ರು ಇದ್ದಾರೆ. ಆದ್ರೆ ಗಣಪತಿ ಆ ಬುಟ್ಟಿಗಳನ್ನ
ಅವರ ಕೈಯಿಂದಲೇ ಹೆಣಸಿ ತಗೊಳ್ಬೇಕಾದ್ರೆ ಒಂದು ದೃಷ್ಟಿ, ಅನುಗ್ರಹದ ದೃಷ್ಟಿ ಅವರ ಮೇಲೆ ಹರಿದಿರ್ಬೇಕಲ್ವಾ, ಒಂದು ಆಶೀರ್ವಾದ ಅವರ ಮೇಲೆ ಉಂಟಾಗಿರ್ಬೇಕಲ್ವಾ ಅಂತ ಅದರ ಪ್ರತೀಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಳ್ಳುವಂಥದ್ದು. ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ. ನಾವಾಗಲೇ ಹೇಳಿದಾಗೆ ಕುಂಭಮೇಳದ ನೆನಪಾಗುವಂತೆ ಇದೆ. ಈ ಜನಸಾಗರ ನೋಡುವಾಗ, ಈ ಧಾರ್ಮಿಕ ಮಹತ್ವವನ್ನು ನೋಡುವಾಗ, ಪ್ರಯಾಗ ಇಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯ್ತೋ ಎನ್ನುವಂತೆ ಇಲ್ಲಿ ಇದೆ ಸಂದರ್ಭ. ಹಾಗಾಗಿ ಇಲ್ಲಿ ಒಂದು ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು. ಹಾಗಾಗಿ ಅಂತಹ ಒಂದು ಜನಸಾಗರವನ್ನು ಸೆಳೆದಿದ್ದಾನೆ ಗಣಪತಿ ತನ್ನ ಕಡೆಗೆ. ಸುಮ್ಮನೆ ಬರ್ತಾರ ಜನಗಳು? ಸುಮ್ಮನೆ ಏನು ಬರಲಿಕ್ಕೆ ಇಲ್ಲಲ್ವ. ಇವತ್ತಿನ ಕಾಲದಲ್ಲಿಂತೂ ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ. ಇವತ್ತಿನ ಕಾಲ ಹೇಗಿದೆ ಅಂದರೆ, ಒಂದು 2,000 ರೂಪಾಯಿ ಕೊಟ್ಟು ಊಟ ಹಾಕಿದ್ರು ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವಲ್ಲ. ನೀವು ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಜನರನ್ನು ಕರೆದು ಕೂರಿಸ್ಬೇಕು ಅಂತ. ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ, ಅಲ್ಲಿಗೂ ಜೈ ಅಂತ ಹೇಳ್ತಾರೆ. ಇಲ್ಲಿಗೂ ಅವರೇ ಜನ, ಆಚೆ ಸಭೆಗೂ ಅವರೇ ಜನ. ಇಂಥದ್ದನ್ನು ಕಾಣ್ತಾ ಇವಲ್ಲ ಪ್ರಪಂಚದಲ್ಲಿ ನಾವು. ಆದರೆ ಇದು ಹಾಗಲ್ಲ ಅಂತ. ಯಾರೂ ಕರೆಯದೆ ತಾವಾಗಿ ದೂರದಿಂದ ಇಲ್ಲಿಗೆ ಬಂದು ಹಣ ತಗೊಳ್ಳೋ ಪ್ರಶ್ನೆ ಇಲ್ಲ, ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗ್ಬೇಕಾದ್ರೆ ಅದು ಸುಮ್ಮನೆ ಅಲ್ಲ ಅಂತ. ಅವರೊಬ್ಬೊಬ್ಬರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ. ಅವರೊಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ. ಅವರಿಗೆ ಒಂದಲ್ಲ ಒಂದು ವಿಧದಲ್ಲಿ ಒಳ್ಳೇದಾಗಿದೆ ಅಂತ, ಮುಂದೆಯೂ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ. ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಿಂದ ಜನ ಸೇರ್ತಾರ ಈ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ. ಹಾಗಾಗಿ ಗಣಪತಿಯ ಶಕ್ತಿಗೆ, ಅವನ ಕಾರಣಕ್ಕೆ, ಅವನು ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ. ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತೆ ಉಂಟಾ ಅಂತ. ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದು. ಇದನ್ನು ಪದೇ ಪದೇ ನಡೀತದ, ಇದು ವರ್ಷ ಆಗುವಂಥದ್ದು. ಇದು ಅಂದರೆ 144 ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ, ಅಂಥದ್ದು ಆ ಮಹಾಕುಂಭಮೇಳ. ಹಾಗೆ ಇದು ಕೂಡ ಇನ್ನು ಯಾವಾಗ ಆಗ್ತದೋ ದೇವರಿಗೆ ಗೊತ್ತು. ಆಗಿದೆ ಈಗ ಅಂತ, ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದೆ ಆಗಿದೆ. ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಚಟ್ರ ಇದ್ದಾರೆ. ಅಂಥ ಅನೇಕ ಪುಣ್ಯಾತ್ಮರಿಗೊಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾವೆ ಅಲ್ಲಿ. ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಕೊನೆಯಲ್ಲಿ ಹೇಳೋದೇನು ಅಂದರೆ, ಈ ಊರಿನ ಹೆಸರೇ ಮಧೂರು ಅಂತ. ಮಧೂರು ಏನು ಹಾಗಂದ್ರೆ, ಮಧು ಅಂದರೆ ಜೇನು ಅಂತ, ಸಿಹಿ ಊರು ಅಂತ. ಪಾಪ ನೀವೆಲ್ಲ ನಿಮ್ಮ ಜೀವನದಲ್ಲಿ